ಇದು SB ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ವಿಶೇಷ ಸುದ್ದಿ. ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಮೇಲ್ಚಾವಣಿ ಸಿಮೆಂಟ್ ಉದುರಿ ಬಿದ್ದ ಘಟನೆ, ಅಧಿಕಾರಿ ತಲೆದಂಡ, ಸಚಿವ ಪ್ರಿಯಾಂಕಾ ಖರ್ಗೆ ಕ್ರಮ ಸ್ವಾಗತಾರ್ಹ. ಕೃಷ್ಣಾರೆಡ್ಡಿ. ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಉಪಹಾರ ಗೃಹದ ಮೇಲ್ಚಾವಣಿಯಿಂದ ಸಿಮೆಂಟ್ ಉದುರಿ ಬಿದ್ದ ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಒಬ್ಬ ಅಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ. ಸಚಿವರ ಕ್ರಮವನ್ನು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಸ್ವಾಗತಿಸಿದ್ದಾರೆ. ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಬುದ್ಧ ಅಕಾಡೆಮಿ ಕಟ್ಟಡದ ಉಪಹಾರ ಗೃಹದ ಮೇಲ್ಚಾವಣಿಯಿಂದ ಸಿಮೆಂಟ್ ಉದುರಿ ಬಿದ್ದ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಕುರಿತು ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಮಾತನಾಡಿ, ಘಟನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಈಗಾಗಲೇ ಒಬ್ಬ ಅಧಿಕಾರಿಯನ್ನ ಅಮಾನತು ಮಾಡಿರುವುದು ಸರಿಯಾದ ಕ್ರಮವಾಗಿದ್ದು, ಸಚಿವರ ಕ್ರಮವನ್ನು ಸ್ವಾಗತಿಸುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕೆಲವು ಅಧಿಕಾರಿಗಳು ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ದುರುಪಯೋಗಪಡಿಸಿಕೊಂಡು ತಮ್ಮದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಕುರಿತು ಸಚಿವರು ವಿಶೇಷ ಗಮನ ಹರಿಸಬೇಕೆಂದು ಅವರು ಮನವಿ ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಲ್ಯಾಂಡ್ ಆರ್ಮಿ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೆಯುತ್ತಿದೆ ಎಂಬ ಆರೋಪ ಮಾಡಿದರು. ಯಾರು ಹೆಚ್ಚು ಕಮಿಷನ್ ನೀಡುತ್ತಾರೆ ಅವರಿಗೆ ಮಾತ್ರ ಕೆಲಸ ನೀಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಎಂದು ಹೇಳಿದರು. ಈ ವಿಷಯದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕೃಷ್ಣಾರೆಡ್ಡಿ ಆಗ್ರಹಿಸಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕನಸು ಕಲಬುರಗಿ ಹೆಡ್ ಕ್ವಾರ್ಟರ್ನಲ್ಲಿ ಅದೊಂದು ಅಕಾಡೆಮಿ ಆಗಬೇಕಂತ ಇಲ್ಲಿದ್ದಂಥ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಕೊಂಡು ಪ್ರಿಯಾಂಕಾ ಖರ್ಗೆ ಸಾಹೇಬರು ಅದಕ್ಕೊಂದು ಅಚೀವ್ಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಭಾಗದಾಗ ಯುವಕರಿಗಂತ ಅದೊಂದು ಕಟ್ಟಡ ಮಾಡಿದರು. ಆ ಕಟ್ಟಡದಿಂದ ಭಾಳ ದೊಡ್ಡ ಸ್ಕ್ಯಾಮ್ ಆಗಿದೆ. 30 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್, ಯಾವ ಕಾಂಟ್ರಾಕ್ಟರ್ ಅದಕ್ಕೆ ಕೆಲಸ ಮಾಡಿದ್ದಾನೆ, ಯಾವ ಆಫೀಸರ್ಸ್ ಅದಕ್ಕೆ ದುಡ್ಡಿಗೆ ಲೂಟಿ ಆಗಿದೆ ಅಂತ ಸೋಷಿಯಲ್ ಮೀಡಿಯಾನಲ್ಲಿ, ಮಾಧ್ಯಮದಲ್ಲಿ ಮತ್ತು ಸ್ಟೇಟ್ ನ್ಯೂಸ ಎಲ್ಲ ಪ್ರಿಂಟ್ ಮೀಡಿಯಾನಲ್ಲಿ ಬಂದಿತ್ತು. ಇವತ್ತು ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನು ಸ್ಟೆಪ್ ತೊಗೊಂಡಿದ್ದಾರೆ, ಇಮಿಡಿಯೇಟ್ ಅವ್ರು ಯಾವುದೋ ಮುಲಾಜೆ ಇರಲಾರ್ದೆ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರಿಗೆ ಫಸ್ಟ್ ಆಫ್ ಆಲ್ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈಗ ಕೆಲವು ಅಧಿಕಾರಿಗಳು ನಮ್ಮ ಜಿಲ್ಲೆದಾಗ ಏನು ಕೆಲಸ ಮಾಡ್ತಾಯಿದ್ದಾರೆ, ಇವತ್ತು ಮಿನಿಸ್ಟರ್ ಅವ್ರು ನಮ್ಮ ಕೈ ಆಗಿದ್ದಾರೆ, ನಮ್ಮ ಕಿಸ್ದಾಗಿದ್ದಾರೆ ಅಂತ ಮಾತಾಡ್ತಾರೆ. ಅದು ನಾನು ಕೊಡ್ತೀನಿ ದಾಖಲೆ ಮುಂದಿನ ದಿನದಾಗ. ಅಂಥ ಆಫೀಸರ್ಸಿಗೆ ಇವರು ಇನ್ಕ್ವೈರಿ ಮಾಡಬೇಕು, ಪ್ರಾಪರ್ ಚಾನೆಲ್ನಲ್ಲಿ ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೆಲವು ಆಫೀಸ್ಗಳಿದೆ, ಇದು ಲ್ಯಾಂಡ್ ಆರ್ಮಿ ಆಫೀಸ್. ನಾನು ಇವತ್ತು ಆ್ಯಕ್ಚುಲಿ ಇಲ್ಲಿ ಬರಬೇಕಂದ್ರೆ ನಾನೊಂದು ದಾಖಲೆ ಸಲಾಗ ಒಂದು ಹಾಕಿದೆ ನಾನು RTIನಲ್ಲಿ. ನಮ್ಗೆ ಅದು ದಾಖಲೆ ಇನ್ನೋವರೆಗೂ ಸಿಗ್ತಾಯಿಲ್ಲ. ಇವತ್ತು SC ಸಾಹೇಬ್ರಿಗೆ ನಾನು ಭೇಟಿ ಆದೆ. ಅವರು ಯಾವ ಆಫೀಸರ್ ಸ್ಟಾಫ್ ಇಲ್ಲ, ಡಬಲ್ ಇಲ್ಲ, AW ಅವ್ರು ಇಲ್ಲ ಅಂತ SC ಸಾಹೇಬ್ರು ಹೇಳ್ತಾರೆ. ಮತ್ತು ಇಲ್ಲಿ ಒಂದು ಕೆಲಸ ನಡೀತಾ ಇದೆ, ಇದು ಮೇಂಟೆನೆನ್ಸ್ ಅಂತ 1 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಲೂಟಿ ಆಗ್ತಾಯಿದೆ. ಇದ್ರ ಮೇಲೆ ತನಿಖೆ ಆಗಬೇಕು ಪ್ರಾಪರ್ ಚಾನಲ್ನಲ್ಲಿ. ಭಾಳ ಜನ ಇಲ್ಲಿ ಕಾಂಟ್ರಾಕ್ಟರ್ಸು ಬಿಲ್ ಸಂಬಂಧ ಓಡಾಡ್ತಾ ಇದ್ದಾರೆ. ದುಡ್ಡು ಎಲ್ಲಿ ಹೋಗಿದೆ, ಲೂಟಿ ಆಗಿದೆನಾ, ಇಲ್ಲಿದ್ದಂಥ AWಗಳು ಯಾವ ಆಫೀಸರ್ಸ್ ಇಲ್ಲಿ ಲ್ಯಾಂಡ್ ಆರ್ಮಿದಾಗ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು, ಇವ್ರ ಮೇಲೆ ತನಿಖೆ ಆಗಬೇಕು. ಯಾಕಂದರೆ ಇವ್ರ ಆಸ್ತಿಗಳು ನೋಡಿದ್ರೆ ನೀವು ಮಿನಿಸ್ಟರ್ಗಳು ಬಲ್ಲಿನೂ ಇಲ್ಲ. ಅಂಥವು ಬಿಲ್ಡಿಂಗ್ಗಳು, ಹಾಸ್ಪಿಟಲ್ಗಳು, ಆಸ್ತಿಗಳು, ಲ್ಯಾಂಡ್ಗಳು ಇವ್ರು ಪರ್ಚೇಸ್ ಮಾಡಿದ್ದಾರೆ. ನಾನು ದಾಖಲೆ ಕೊಡ್ತೀನಿ ಮುಂದಿನ ದಿನದಾಗ. ಭಾಳ ಶಾರ್ಟ್ಲಿ ನಾನು ಅದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಏನು ಸ್ಟೆಪ್ ತೊಗೊಂಡಿದ್ದಾರೆ ಅದು ಭಾಳ ಕಲಬುರಗಿ ಜಿಲ್ಲೆದಾಗ ಒಂದು ಒಳ್ಳೆ ಜನರಿಗೊಂದು ಇದು ಕೊಟ್ಟಂಗೆ. ಯಾಕಂದರೆ ಅವ್ರು ಮುಲಾಜೆ ಇಟ್ಟಿಲ್ಲ, ಬರೀ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಕಾಂಟ್ರಾಕ್ಟರ್ ಮೇಲೆ ಏನು ಕ್ರಮ ಆಗಬೇಕು? ಕಾಂಟ್ರಾಕ್ಟರ್ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಯಾಕಂದರೆ ಇವತ್ತು ಸರ್ಕಾರ ದುಡ್ಡ ಇವತ್ತು ಕಾಂಟ್ರಾಕ್ಟರಿಗೆ ಒಂದು ಟೆಂಡರ್, ಲ್ಯಾಂಡ್ ಆರ್ಮಿದಾಗ ಟೆಂಡರ್ ಆಗಲ್ಲ ಸರ್. ಲ್ಯಾಂಡ್ ಆರ್ಮಿದಾಗ ಮನ್ಸಿಗೆ ಬಂದು ಕಾಂಟ್ರಾಕ್ಟರ್ ಹುಡಿಸ್ತಾರೆ. ಮತ್ತು ಇಲ್ಲಿ ಶಾಲಿಮಠ್ ಅಂತ ಒಬ್ಬರು ಭಾಳ ದೊಡ್ಡ ಕಾಂಟ್ರಾಕ್ಟ್ರು ಅವರೇ ಬಿಲ್ಡಿಂಗ್ ಕೆಲಸ ಮಾಡಿದಾನಂತ ಬರ್ತಾಯಿದೆ. ಇನ್ನು ಎಷ್ಟು ನಿಜ ಇದೆ ಕರೆಯೋದು ಗೊತ್ತಿಲ್ಲ.
ಹಲ್ವಾರು ಕಡೆ ಅವರು ಕೆಲಸ ಮಾಡಿದ್ದಾರೆ, ಯಾವ ಕೆಲಸ ಪರ್ಫೆಕ್ಟ್ ಆಗಿಲ್ಲ, ಲೂಟಿ ಆಗಿದೆ. ಇವ್ರದ್ದೊಂದು ದೊಡ್ಡ ಟೀಮ್ ಇದೆ, ಒಂದು ದೊಡ್ಡ ಸ್ಕ್ಯಾಮ್ ಒಂದು ಟೀಮ್ ಇದೆ ಇವ್ರದ್ದು. ಪ್ರೈವೇಟ್ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿನಲ್ಲಿ ಯಾವುದು ಕಾಂಟ್ರಾಕ್ಟರ್ಗೆ ಯಾವುದು ಟೆಂಡರ್ ಆಗಲ್ಲ, ಮನ್ಸಿಗೆ ಬಂದಿನ ಕಾಂಟ್ರಾಕ್ಟರ್ ಅವರಿಗೆ ಕೊಡ್ತಾರೆ. ಮತ್ತು ಆಫೀಸರ್ಸ್ ಮಂದಿ ಸ್ವತಃನೇ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಗೆ ಇದು ಮಾಹಿತಿ ಇರಲಿ. ಅವ್ರ ತೆಳಗೆ ಒಂದು 10 ಮಂದಿ 20 ಮಂದಿ ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಕೊಟ್ಟಿದ್ದಾರೆ ಆಫೀಸರ್ಸ್, ಸ್ಪೆಷಲಿ ಲ್ಯಾಂಡ್ ಆರ್ಮಿ. ಇವತ್ತು ಆ ಕಾಂಟ್ರಾಕ್ಟರ್ ಮೇಲೆ ಕ್ರಮ ಆಗಬೇಕು, ಅವರು ಲೈಸೆನ್ಸ್ ರದ್ದುಪಡಿಸ್ಬೇಕು ಸರ್ಕಾರ. ಜುಡಿಷಿಯಲ್ ಇನ್ಕ್ವೈರಿ ಆಗಬೇಕು. ಇಷ್ಟೇ, ಸಸ್ಪೆಂಡಿಗೆ ಬಿಡೋದಿಲ್ಲ. ಲೋಕಾಯುಕ್ತದವ್ರಿಗೂ ನಾನು ಮನವಿ ಮಾಡ್ತೀನಿ. ಈ ಆಫೀಸರ್ಸ್ ಮನೆಗಳು, ಬಿಲ್ಡಿಂಗ್ಗಳು ಏನು ಕಟ್ಟಡ ಆಗ್ತಾಯಿದೆ, ಹೊಸ ಬಿಲ್ಡಿಂಗ್ಗಳು ಆಗಿದೆ, ಹಾಸ್ಪಿಟಲ್ಸ್ ಆಗಿದೆ. ದಯಮಾಡಿ ಇವರು ಬೇನಾಮಿ ಏನು ಮಾಡ್ತಾ ಇದ್ದಾರೆ, ಇವತ್ತು ಲೋಕಾಯುಕ್ತವರು ಅವ್ರ ಮೇಲೆ ತನಿಖೆ ಮಾಡಬೇಕು ಅಂತ ಲೋಕಾಯುಕ್ತವ್ರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಜನರ ರೊಕ್ಕ, ಸರ್ಕಾರ ರೊಕ್ಕ ಇದು. ಇಲ್ಲಿ ಗೂಟ ಹೊಡ್ಕೊಂಡು 10-20 ವರ್ಷದಿಂದ ಕೂತಿದ್ದಾರೆ ಕೆಲವು ಅಧಿಕಾರಿಗಳು. ಇಂಥವ್ರದ್ದು ಏನು ಪರಿಸ್ಥಿತಿ ಇದೆ ಇವತ್ತು? ಸರ್ಕಾರ ದುಡ್ಡ ಇವತ್ತು ಬಜೆಟ್ ರಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. KKRDB ಫಂಡ ಇವತ್ತು 5,000 ಕೋಟಿ ರೂಪಾಯಿ KKRDB ಕೊಡಬೇಕಾಗಿತ್ತು, 800 ಕೋಟಿ ಅಷ್ಟೇ ಕೊಟ್ಟಿದೆ. ನನಗೆ ಅನ್ಸಬಟ್ಟಿಗೆ ಅದು 800 ಕೋಟಿದಾಗ 400 ಕೋಟಿ ಲ್ಯಾಂಡ್ ಆರ್ಮಿನೇ ನುಗ್ಗು ಬಿಟ್ಟಿದ್ದವೇನೋ ಅನಿಸ್ತೈತೆ. ಇವತ್ತು ಕೊಡ ತುಂಬದೆ ಅದು ತುಳುಕ್ತದ, ಉಪ್ಪು ತಿಂದು ನೀರು ಕುಡಿಯಬೇಕು. ಇನ್ನು ಜನರಿಗೆ ನ್ಯಾಯ ಸಿಗ್ತದಂತ ನನಗೊಂದು ವಿಶ್ವಾಸ ಇದೆ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ನಾನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರೆಸ್ ಕ್ಲಬ್ನಲ್ಲಿ. ಇವ್ರದ್ದೆಲ್ಲ ದಾಖಲೆಗೆ ಸಾಥ್ ಇವತ್ತು ಸರ್ಕಾರಿಗೂ ಕಳಿಸ್ತೋ, ಮತ್ತು ಇಲ್ಲಿದ್ದಂಥ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೂ ನಾನು ಈ ದಾಖಲೆಗಳು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಪರ್ಸೆಂಟೇಜ್ ಈ ಬಿಲ್ಡಿಂಗ ಇವತ್ತು 1 ಕೋಟಿ ರೂಪಾಯಿ ಮೇಂಟೆನೆನ್ಸ್ ಆಗ್ತಾ ಇದೆ ಅಂದರೆ ಇಲ್ಲಿ MLA ಬಂದು ನೋಡ್ತಾ ಇದ್ದಾನೆ. ಕಾಂಟ್ರಾಕ್ಟರ್ ಇದೇನು ಟೆಂಡರ್ ಆಗಿಲ್ಲ ಸರ್. ಇದು ಇಲ್ಲಿ ಇದ್ದಂಥ AEE ಸ್ವತಃ ಕೆಲಸ ಮಾಡಿಸ್ತಾ ಇದ್ದಾನೆ. ಇದು 1 ಕೋಟಿ ರೂಪಾಯಿ ನಾನು ಹಿಂದಿದ್ದೆ ನೋಡಿ. ನಾನು ಈಗ ಕೇಳಿದೆ SC ಸಾಹೇಬ್ರಿಗೆ. ಅದಕ್ಕೆ ಇದು MLAಗಳಿಗೆ ಕೆಲಸ ಬೇಕಾಗಿಲ್ಲ ಸರ್. ನನ್ನ ಭಾಗದಾಗ ನಮ್ಮ ದಕ್ಷಿಣ ಮತಕ್ಷೇತ್ರ ನಾನು ಅಭ್ಯರ್ಥಿಯಾಗಿದ್ದೆ. ಓನ್ಲಿ ಪರ್ಸೆಂಟೇಜ್ ಬೇಕು ನಮ್ಮ ಭಾಗ ಶಾಸಕರಿಗೆ. ಪರ್ಸೆಂಟೇಜ್ ಯಾರು ಹೆಚ್ಚು ಕೊಡ್ತಾರೋ ಅವ್ರಿಗೆ ಕೆಲಸ ಕೊಡ್ತೇವೆ ನಾವು ಅಂತ ಅವರು ಕೆಲಸ ನೋಡ್ತಾ ಇಲ್ಲ. ಈಗ ಒಳ್ಳೆ ಕೆಲಸ ಆದರೆ ಇವ್ರಿಗೆ ಮತ್ತೆ ಬಜೆಟ್ ಯಾಕೆ ಬರ್ತದ್ರಿ? 1 ತಿಂಗಳು 6 ತಿಂಗಳ ರೋಡ್ ಕಿತ್ತೋದಾಗೆ ಮತ್ತೆ ಹೊಸ ಬಜೆಟ್, ಮತ್ತು ಅದೊಂದೊಂದು ಎಸ್ಟಿಮೇಷನ್ ತಯಾರು ಮಾಡ್ತಾರೆ, ಮತ್ತು ಅದ್ರ ಬಗ್ಗೆ ಒಂದು ಸರ್ಕಾರಿಗೆ ಫಂಡ್ ಕೇಳ್ತಾರೆ, ಮತ್ತು ಅದೊಂದು ಟೆಂಡರ್ PWDಗೆ ಹಾಕ್ಸ್ತಾರೆ. ಇವೆಲ್ಲ ಭಾಳಷ್ಟು ಸ್ಕ್ಯಾಮ್ ಆಗ್ತದೆ ನಮ್ಮ ಭಾಗದಾಗ. ದಯಮಾಡಿ ಇಲ್ಲಿದ್ದಂಥ ಉಸ್ತುವಾರಿ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದೀರಿ. ನೀವು ಮುಲಾಜ ಇಲ್ಲಾರ್ದಾಗ ನಿಮ್ದು ಹೆಸರು ಬಳಸ್ಕೊತಾ ಇದ್ದಾರೆ ಕೆಲವು ಆಫೀಸರ್ಸ್. ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹೆಸರು. ಅವರು ಇಂಥವ್ರಿಗೆ ಸಪೋರ್ಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಸ್ಟೇಟ್ ಫಾರ್ವರ್ಡ್ ಮಿನಿಸ್ಟರ್ ಇದ್ದಾರೆ. ದಯಮಾಡಿ ಅಂಥವ್ರಿಗೆ ನೀವು ಸಲ್ಗೆ ಕೊಡಬೇಡ್ರಿ. ಇದು ಒಂದೇ ಡಿಪಾರ್ಟ್ಮೆಂಟ್ ಅಂತಿಲ್ಲ, 4-5 ಡಿಪಾರ್ಟ್ಮೆಂಟ್ ಇದೆ. ಮುಂದಿನ ದಿನದಾಗ ವಿತ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಮ್ಮ ಜಿಲ್ಲೆದಾಗ ಇವತ್ತು ಹಲವಾರು ತಾಲೂಕಾ ಲೆವೆಲ್ನಲ್ಲಿ ಸ್ಕೂಲ್ಸ್ಗಳು ಪರಿಸ್ಥಿತಿ ಏನಾಗಿದೆ, ಪೂರ ಕೆಟ್ಟೋಗಿದೆ. ಇವತ್ತು ಅಲ್ಲಿ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಇವತ್ತು ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ, ಬಜೆಟ್ ಇಲ್ಲ ಅಂತಾರೆ. ಇಂಥ 1 ಕೋಟಿ ಮೇಂಟೆನೆನ್ಸ್ ಆಗಬೇಕ್ರಿ. ಏನು ಆಫೀಸ್ ಬಿದ್ದಿತ್ತ? ಇನ್ನು ಸ್ಕೂಲ್ ಬಿಲ್ಡಿಂಗ್ಗಳು ನೋಡಿರಿ, ಅದಕ್ಕಿಂತ ಚೆಂಬರ್ ಪಟ್ಟಿದ ಆಫೀಸ್ ಮಜಬೂತ್ ಅದ. ಇವ್ರಿಗೆ ಯಾಕೆ ಬೇಕಾಗಿದ್ದು ಗ್ರ್ಯಾನೈಟ್ ಮಾರ್ಬಲ್ ಹಾಕ್ಲಕ್ಕೆ? ಏನು ಇವರು ಮದುವೆ ಫಂಕ್ಷನ್ ಹಾಲ್ ಮಾಡ್ತಾಯಿದ್ದಾರೆ. ಆಫೀಸಾಗ ಕೂಡೋಕ್ಕೆ ಇವ್ರ ಹತ್ರ ಟೈಮ್ ಇರಲ್ಲ. ಲ್ಯಾಂಡ್ ಆರ್ಮಿದಾಗ ಒಂದು AEE ಯಾರೂ ಇರಲ್ಲ. ಮತ್ತು ಆಫೀಸ್ ಮಾಡಿಫೈ ಮಾಡ್ಲಿಕ್ಕೆ ಹೋಗ್ತಾಯಿದ್ದಾರೆ. ಅವರೊಬ್ಬರು SC ಸಾಹೇಬರು ಒಬ್ಬರು ಸಿಗ್ತಾರೆ ನೋಡ್ರಿ. ಅವರು 5 ಜಿಲ್ಲೆಯಿಂದ SC ಇದ್ದಾರೆ. ಅವ್ರು ಬಂದಾಗ ಒಬ್ಬರು ಇರ್ತಾರೆ ಅಲ್ಲಿ. ಇದ್ರ ಮೇಲೆ ತನಿಖೆ ಆಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್.